5 ವರ್ಷ ನಂತರ ಎಲ್ಲರೂ ಒಂದೊಂದು ಗೊನೆ ಬಿಡ್ತಾ ಇತ್ತು ಅದು ಮತ್ತು ಹಾಗೆ ಉದುರ್ತಾ ಇತ್ತು ಅದು. ನಿಮ್ಮದು ಮಾಡ್ಲಕತ್ತು 1 ಇಯರ್ ಆಯ್ತು ಈಗ ನಾವು ಯೂಸ್ ಮಾಡಕತ್ತು. 1 ಇಯರ್ ನಂತರ ಈ ಕಾಯಿನೂ ಚೆನ್ನಾಗಿ ಬರ್ತಾಯಿದೆ, ಗೊನೆನೂ ಬಿಡ್ತಾಯಿದೆ, ಉದುರ್ತಾ ಇಲ್ಲ ಈಗ. ಅದು ಕಾಯಿನೂ ದಪ್ಪ ಆಗ್ತಾಯಿದೆ, ನೀರು ಚೆನ್ನಾಗಿದೆ ಕಾಯಿ ಒಳಗೆ ಆಯಿತು, ಗೊನೆನೂ ಜಾಸ್ತಿ ಬಿಡ್ತಾಯಿದೆ. ನಿಮ್ಮದು ಅಗ್ರೋ ಈಲ್ಡ್ ಯೂಸ್ ಮಾಡಿದ್ರಾಗ ಇದು ನಿಮ್ಮ ರಿಸಲ್ಟ್ ಕಡೆ ಚೆನ್ನಾಗಿದೆ ಅಂದ್ರೆ ನಾವು ಕಬ್ಬು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಶ್ರೀಶೈಲ್ ಪರಗೊಂಡು ಅಂತೇಳಿ ನಮ್ಮೂರು ಬಂದುಬಿಟ್ಟು ಎರಗಲ್ ಬೀಕೆ. ನಮ್ಮದು 5-6 ವರ್ಷ ಆಯ್ತು ಸರ್ ಕೃಷಿ ಮಾಡೋಕತ್ತು. ಮತ್ತು ಇದು ತೆಂಗು 10 ಗಿಡ ಇದೆ, ಮಾವು ಒಂದು 20 ಗಿಡ ಇದೆ. ನಾವು ಕಬ್ಬು ಮಾಡ್ತಾಯಿದ್ದೀವಿ. ನಾವು ತೆಂಗಿನ ಗಿಡ ಮಾಡಿ 5 ವರ್ಷ ಆಯ್ತು ಸರ್. ಇದು 5 ವರ್ಷ ನಂತರ ಎಲ್ಲರೂ ಒಂದೊಂದು ಗೊನೆ ಬಿಡ್ತಾ ಇತ್ತು ಅದು ಮತ್ತು ಹಾಗೆ ಉದುರ್ತಾ ಇತ್ತು ಅದು. ನಿಮ್ಮದು ಮಾಡ್ಲಕತ್ತು 1 ಇಯರ್ ಆಯ್ತು ಈಗ ನಾವು ಯೂಸ್ ಮಾಡಕತ್ತು. 1 ಇಯರ್ ನಂತರ ಈ ಕಾಯಿನೂ ಚೆನ್ನಾಗಿ ಬರ್ತಾಯಿದೆ, ಗೊನೆನೂ ಬಿಡ್ತಾಯಿದೆ, ಉದುರ್ತಾ ಇಲ್ಲ ಈಗ. ಅದು ಕಾಯಿನೂ ದಪ್ಪ ಆಗ್ತಾಯಿದೆ, ನೀರು ಚೆನ್ನಾಗಿದೆ ಕಾಯಿ ಒಳಗೆ ಆಯಿತು, ಗೊನೆನೂ ಜಾಸ್ತಿ ಬಿಡ್ತಾಯಿದೆ. ನಿಮ್ಮದು ಅಗ್ರೋ ಈಲ್ಡ್ ಯೂಸ್ ಮಾಡಿದ್ರಾಗ ಈಗ ನಾವು ತೆಂಗಿನಕಾಯಿ ಯೂಸ್ ನೋಡಿ ನಿಮಗೆ ಫೋನ್ ಮಾಡಿರೋದು. ಮಾವಿನಕಾಯಿ ಉದುರ್ತಾಯಿದೆ ಅಂದರೆ ಅವರು ಒಂದು ಫ್ರೂಟ್ ಫ್ಲೇವರ್ ಕೊಟ್ಟಿದ್ದಾರೆ ಅವರು. ಈಗ ಒಂದು 10 ದಿವಸ ಆಯಿತು ಯೂಸ್ ಮಾಡಿ, ಇನ್ನೂ ಅದ್ರದ್ದು ರಿಸಲ್ಟ್ ಮತ್ತು ಗೊತ್ತಾಗಬೇಕಲ್ಲ, ಒಂದು 2-3 ತಿಂಗಳಲ್ಲಿ ಹೋಗ್ಬೇಕಲ್ಲ. ನಿಮ್ಮ ಪ್ರಾಡಕ್ಟ್ ಬಂದು ನಾವು ಯೂಟ್ಯೂಬಲ್ಲಿ ನೋಡಿರೋದು, ಯೂಟ್ಯೂಬ್ ನೋಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರೋದು. ಅದು ಅವರು ಕೊರಿಯರ್ ಮುಖಾಂತರ ಕೊಟ್ಟು ಕಳಿಸಿದ್ದಾರೆ. ಅದನ್ನು ಅವರು ಕಾಂಟ್ಯಾಕ್ಟ್ ಮಾಡಿ ಹ್ಯಾಂಗೆ ಯೂಸ್ ಮಾಡ್ಬೇಕು ಅನ್ನೋದು ಹೇಳಿದ್ದಾರೆ. ಆ ಥರನಾಗಿ ಯೂಸ್ ಮಾಡ್ಕೊತ ಹೊಂಟಿದ್ದಾರೆ. 4 ತಿಂಗಳಿಗೊಮ್ಮೆ ಬುಡಕ್ಕೆ 50 ಟ್ಯಾಬ್ಲೆಟ್ಸ್ 3 ಲೀಟ್ರ್ ನೀರೊಳಗೆ ಒಂದು ಬಡ್ಡಿ ಹಾಕಂತ ಹೇಳಿದ್ದಾರೆ. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಯೂಸ್ ಮಾಡ್ಕೊತ ಹೊಂಟಿದೆ. ಇದು ಬಂದು ಕೆಮಿಕಲ್ಸ್ ಅದೇನು ಯೂಸ್ ಮಾಡಬಾರ್ದು ಸರ್, ಇದಷ್ಟೇ ಹಾಕ್ಬೇಕಿದು. ಒಳ್ಳೆ ರಿಸಲ್ಟ್ ಇದೆ. ಈ ರೇಟ್ನೊಳಗಡೆ ಬೇರೆ ಕಡೆ ಎಲ್ಲಾದ್ರೂ ಮೆಡಿಸಿನ್ ಸಿಗೋದೇ ಇಲ್ಲ. ಜಾಸ್ತಿ ಇದೆ ಸರ್, ಮೆಡಿಸಿನ್ ತೊಗೊಳಕ್ಕೆ ಹೋದರೆ ಜಾಸ್ತಿ ಇದೆ. 1 ಲೀಟ್ರಿಗೆ 500-600 ರೂಪಾಯಿ ಇದೆ. ಅದನ್ನು ನಾವು ಯೂಸ್ ಮಾಡಿದವರು ಚೆನ್ನಾಗಿ ಬಂದಿದೆ ಅಂತೇಳಿ ಬೇರೆ ರೈತರಿಗೆ ನಾವು ಹೇಳ್ತಾ ಇದ್ದೀವಿ. ಇದೇ ಯೂಸ್ ಮಾಡಿ ಒಳ್ಳೇದು ಬರ್ತದೆ, ಮೆಡಿಸಿನ್ಗಿಂತ ಕಡಿಮೆ ರೇಟ್ ಇದೆ, ಬಟ್ ರಿಸಲ್ಟು ಚೆನ್ನಾಗಿದೆ, ಸೈಡ್ ಎಫೆಕ್ಟ್ ಇಲ್ಲ. ಇದು ಯೂಸ್ ಮಾಡಿದ್ರೆ ಒಳ್ಳೇದಿದೆ, ಖರ್ಚು ಕಡಿಮೆ ಆಗ್ತಾಯಿದೆ ಇದರಾಗೆ. ಇದು ನಿಮ್ಮ ರಿಸಲ್ಟ್ ಕಡೆ ಚೆನ್ನಾಗಿದೆ ಅಂದ್ರೆ ನಾವು ಕಬ್ಬು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ.